22nd question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ -1, 7 and 4, -3 internally in the ratio 2:3. ಸೊ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್, 2 ಪಾಯಿಂಟ್ ಜಾಯಿನ್ ಆಗ್ತಾ ಇದಾವೆ. ಓಕೆ, ಸೊ ಅವು 2 ಪಾಯಿಂಟ್ ಬರ್ಕೊಳ್ಳೋಣ. ಸೊ ಏನು, ಒಂದು -1, 7, ಇನ್ನೊಂದು ಬಂದ್ಬಿಟ್ಟು 4, -3. ಇವಾಗ ನಾವೇನ್ ಕಂಡಿಬೇಕು, ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ ದ ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ನ ಯಾವ್ದೋ ಒಂದು ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ, ಅದನ್ನ ನಾನು C(x, y) ಅಂತೀನಿ. ಅವ್ರು ರೇಷಿಯೋ ಕೊಟ್ಟಿದ್ದಾರೆ, ಏನು, 2:3. ಅದರ ಅರ್ಥ ಏನು, ಈಗ M1 ವ್ಯಾಲ್ಯೂ 2 ಕೊಟ್ಟಂಗೆ, ಓಕೆ, ಆಮೇಲೆ M2 ವ್ಯಾಲ್ಯೂ 3 ಕೊಟ್ಟಂಗೆ. ಓಕೆ, ಸೊ ಇವಾಗ ನಾನು ಈ ಪಾಯಿಂಟ್ ಕಂಡಿಬೇಕಂದ್ರೆ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಸೊ ಸೆಕ್ಷನ್ ಫಾರ್ಮುಲಾ ಏನು, C(x, y) is equal to M1x2 plus M2x1 divided by M1 plus M2, okay, M1y2 plus M2y1 whole divided by M1 plus M2. Okay, ಇದು ಬಂದ್ಬಿಟ್ಟು ಸೆಕ್ಷನ್ ಫಾರ್ಮುಲಾ. ಓಕೆ, C(x, y) is equal to, ಈಗ M1 plus M2, M1 ವ್ಯಾಲ್ಯೂ ಏನು 2, M2 ವ್ಯಾಲ್ಯೂ 3. ಓಕೆ, ಈಗ M1 ವ್ಯಾಲ್ಯೂ 2, X2 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಇದನ್ನ X1 y1 ಅಂತ ತಗೋಬೇಕು, ಇದನ್ನ X2 y2 ಅಂತ ತಗೋಬೇಕು. ಸೊ X2 ವ್ಯಾಲ್ಯೂ 4 ಪ್ಲಸ್ M2 ವ್ಯಾಲ್ಯೂ ಏನು 3 ಇಂಟು X1 ವ್ಯಾಲ್ಯೂ ಏನಿದೆ -1 ಇದೆ. ಓಕೆ, ಮತ್ತೆ M1 ವ್ಯಾಲ್ಯೂ ಏನು 2, M2 ವ್ಯಾಲ್ಯೂ 3. ಓಕೆ, M1 ವ್ಯಾಲ್ಯೂ ಏನು 2 ಇಂಟು Y2 ವ್ಯಾಲ್ಯೂ -3 ಪ್ಲಸ್ M2 ವ್ಯಾಲ್ಯೂ ಬಂದ್ಬಿಟ್ಟು 3, Y1 ವ್ಯಾಲ್ಯೂ ಬಂದ್ಬಿಟ್ಟು 7. ಓಕೆ, ಈಗ ಏನಾಗುತ್ತೆ ನೋಡ್ರಿ, C(x, y) is equal to 2 4 ಏನಾಯ್ತು 8 ಆಯ್ತು ಪ್ಲಸ್. ಓಕೆ, ಸೊ ಈಗ ನೋಡ್ರಿ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನಾಗುತ್ತೆ 2 3 ಏನಾಯ್ತು 5 ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, 3 1 3, ನಥಿಂಗ್ ಬಟ್ ಏನಾಯ್ತು -3 ಆಯ್ತು, ಓಕೆ, ಈಗ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ 2 3 6, -6 ಪ್ಲಸ್. ಓಕೆ, ಈಗ 3 7 21 ಹೋಲ್ ಡಿವೈಡೆಡ್ ಬೈ 2 + 3 ಏನಾಗುತ್ತೆ 5 ಆಗುತ್ತೆ. ಓಕೆ, ಈಗ 8 ಅಲ್ಲಿ 3 ಹೋದ್ರೆ 5/5, ಒಂದ್ ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 21 ಅಲ್ಲಿ 6 ಹೋದ್ರೆ 15, 15/5. ಸೊ ಅವಾಗ ಏನಾಗುತ್ತೆ 5 5 ಕ್ಯಾನ್ಸಲ್. ಓಕೆ, 1, 5 1 5 3 ಸೊ 1, 3. ಇದು ಬಂದ್ಬಿಟ್ಟು ಏನು, ಪಾಯಿಂಟ್ ಆಫ್ ಡಿವಿಷನ್. ಆನ್ಸರ್ ಬಂದ್ಬಿಟ್ಟು 1, 3. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ ಸೆಟ್ 2 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.